ಟಾಕ್ಸಿಕ್ 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 ಒಂದು ವಾರಗಳ ಕಾಲದಿಂದ ಒಂದು ಟಾಕ್ಸಿಕ್ ಅಂತಕ್ಕಂಥದ್ದು ತುಂಬಾ ಒಂದು ಟ್ರೆಂಡ್ನಲ್ಲಿದೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಟಾಕ್ಸಿಕ್ ಸಿನಿಮಾ ಹಲವಾರು ಬಾರಿ ಪೋಸ್ಟ್‌ಪೋನ್ ಆಗಿದೆ. ಸೊ ಸದ್ಯ ಇವತ್ತು ರಿಲೀಸ್ ಆಯಿತು. ಒಂದು ಕನ್ನಡಿಗರ ಪಾಲಿಗೆ, ಒಂದು ಯಶ್ ಅಭಿಮಾನಿಗಳ ಪಾಲಿಗೆ ದೀಪಾವಳಿ ಇವತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಸೊ ಅಷ್ಟೊಂದರ ಮಟ್ಟಿಗೆ ಟಾಕ್ಸಿಕ್ ರಿಲೀಸ್ ಆಗಿದೆ. ಟಾಕ್ಸಿಕ್ ಸೆನ್ಸೇಷನ್ನ ಅಷ್ಟೊಂದರ ಮಟ್ಟಿಗೆ ಕ್ರಿಯೇಟ್ ಮಾಡಿತ್ತು. ಸೊ ಇಷ್ಟೆಲ್ಲ ಆದ ಟಾಕ್ಸಿಕ್ ಸಿನಿಮಾ ಹೇಗಿದೆ, ಒಂದು ವಿಜುವಲ್ಸ್ ಯಾವ ರೀತಿ ಇವೆ, ಸೊ ಒಂದು ಮೂವಿಯ ಕಂಟೆಂಟ್ ಯಾವ ರೀತಿ ಇದೆ, ಮೂವಿ ಚೆನ್ನಾಗಿದೆಯಾ, ಮೂವಿ ಓಡುತ್ತಾ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಟಾಕ್ಸಿಕ್ ಮೂವಿ ಸರಿಯಾಗಿಲ್ಲ, ಸೊ ಅದು ಒಂದು ಚಿಕ್ಕ ಮಕ್ಕಳು ಫ್ಯಾಮಿಲಿಗಳು ಕೂತ್ಕೊಂಡು ನೋಡೋ ಥರ ಇಲ್ಲ, ಸೊ ಅದು ಮೂವಿಯನ್ನು ಯಾರೂ ನೋಡಬೇಡಿ, ಸೊ ಸರಿಯಾಗಿಲ್ಲ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ನಾವು ಫ್ಯಾಮಿಲಿಯನ್ನು ಹೇಗೆ ಕರ್ಕೊಂಡೋಗಿ ನೋಡೋದು, ಅಂಥ ಮೂವಿಗಳು ನಮಗೆ ಬೇಡ, ಕನ್ನಡಕ್ಕೆ ಕೆಟ್ಟ ಹೆಸರು ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ. ಸೊ ಇನ್ನು ಕನ್ನಡಿಗರ ಒಂದು ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಕನ್ನಡಿಗರೇ ಸೇರ್ತಾ ಇಲ್ಲ. ಸೊ ಆ ರೀತಿಯಾದ ಒಂದು ಕರ್ನಾಟಕದಲ್ಲಿ ಒಂದು ಈ ಥರ ಕ್ರಿಯೇಟ್ ಆಗಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಯಶ್‌ರವರ ಸಿನಿಮಾ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಸಿನಿಮಾ ಬಗ್ಗೆ ಮಾತನಾಡಬೇಕಪ್ಪ ಅಂತಂದರೆ ಸಖತ್ತಾಗಿದೆ ಸಿನಿಮಾ. ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ. ಸೊ ಮೊಟ್ಟ ಮೊದಲನೇದಾಗಿ ಒಂದು ಪಾತ್ರಗಳು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗಿವೆ. ಸೊ ಮೊಟ್ಟ ಮೊದಲನೇದಾಗಿ ಯಶ್‌ರವರ ಪಾತ್ರವಂತೂ 100% ಒಂದು ಅವರಿಗೆ ಮೀಸಲಿಟ್ಟಿದೆ. ಸೊ ಮೊಟ್ಟ ಮೊದಲನೇದಾಗಿ ಚಿತ್ರ ಕನ್ನಡ ಥರನೇ ಇದೆ. ಸೊ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಒಂದು ಮೂಡಿ ಬಂದಿದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಫ್ಯಾನ್ ವರ್ಲ್ಡ್ ಮೂವಿ ನಮ್ಮ ಯಶ್‌ರವರದು ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಆದಷ್ಟು ಬೇಗ 100 ದಿನವನ್ನು ಪೂರೈಸಿ ಒಂದು ಒಳ್ಳೆಯ ಬಜೆಟನ್ನು ಕಲೆಕ್ಷನನ್ನು ಮಾಡಿಕೊಳ್ಳಿ. ಸೊ ಮೊಟ್ಟ ಮೊದಲನೇದಾಗಿ ಯಶ್‌ರವರು ಇನ್ನಷ್ಟು ಹೆಚ್ಚಿಗೆ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಒಂದು ಹಾರೈಕೆ. ಇನ್ನು ಯಶ್‌ರವರ ಈ ಒಂದು ಸಿನಿಮಾವನ್ನು ಒಂದು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಈ ಒಂದು ಸಿನಿಮಾವನ್ನು ಫ್ಲಾಪ್ ಮಾಡಬೇಕು ಅಂತ ಹಲವಾರು ಒಂದು ಗಾಳಿ ಸುದ್ದಿಗಳನ್ನು, ಕೆಟ್ಟ ಸುದ್ದಿಗಳನ್ನು ಹರಡಿಸ್ತಾ ಇದ್ದಾರೆ. ಸೊ ಆ ಎಲ್ಲ ಸುದ್ದಿಗಳಿಗೆ ಒಂದು ಕೊಡಬೇಡಿ. ಸೊ ಒಂದು ಚೆನ್ನಾಗಿದೆ ಮೂವಿ, ಹೋಗಿ ನೋಡಿ ಬನ್ನಿ. ಎಲ್ಲರೂ ಕೂಡ ಒಂದು ಥಿಯೇಟರ್ನಲ್ಲಿ ನೋಡಿ. ಇನ್ನು ಫಸ್ಟ್ ಆಫ್ ಆಲ್ ನೋಡಬೇಕಪ್ಪ ಅಂತಂದರೆ ಇದು ಒಂದು ಸಿನಿಮಾ ಚಿಕ್ಕ ಮಕ್ಕಳಿಗೆಲ್ಲ, ಅಡಲ್ಟ್ಸ್ಗಳಿಗೆ ಮಾತ್ರ ಅಂತಕ್ಕಂಥದ್ದನ್ನು ಯಶ್‌ರವರು ಹೇಳಿದ್ದಾರೆ. ಸೊ ಆದರೆ ಇಲ್ಲಿ ಯಶ್‌ರವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಪ್ಪ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಒಂದು ಮೆಂಟಾಲಿಟಿ ಸ್ಟ್ರಾಂಗ್ ಇರಬೇಕು. ಚಿಕ್ಕ ಮಕ್ಕಳ ಥರ ಬುದ್ಧಿ ಇದ್ದವರಿಗೆ ಈ ಒಂದು ಮೂವಿ ಅರ್ಥ ಆಗಲ್ಲ. ಸೊ ಈ ಒಂದು ಮೂವಿ ತಿಳಿಯಲ್ಲ. ಸೊ ಈ ಒಂದು ಮೂವಿ ಚಿಕ್ಕ ಮಕ್ಕಳ ಥರ ಬುದ್ಧಿ ಇದ್ದಂಥವ್ರಿಗೆ ಅಲ್ವೇ ಅಲ್ಲ. ಸೊ ಒಂದು ಅಡಲ್ಟ್ಸ್ಗಳಿಗೆ ಮಾತ್ರ ಈ ಮೂವಿ ಅಂತಕ್ಕಂಥದ್ದನ್ನು ರಾಕಿಂಗ್ ಸ್ಟಾರ್ ಯಶ್‌ರವರು ಮೊಟ್ಟ ಮೊದಲನೇ ಹೇಳಿಬಿಟ್ಟಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಯಶ್‌ರವರ ಈ ಸಿನಿಮಾವನ್ನು ಫ್ಲಾಪ್ ಮಾಡಬೇಕು, ಈ ಸಿನಿಮಾ ಯಶ್‌ರವರದು ಬೆಳಿಬಾರ್ದು ಅಂತ ಹಲವಾರು ಜನ ಒಂದು ಕಷ್ಟಪಡ್ತಿದ್ದಾರೆ. ಸೊ ಹಲವಾರು ಜನ ಯಾವ ರೀತಿಯಾಗಿದ್ದಾರೆಪ್ಪ ಅಂತಂದರೆ, ಈ ಒಂದು ಮೂವಿ ಫ್ಲಾಪ್ ಆಗಬೇಕು ಅಂತ ಹಲವಾರು ಜನ ತುಂಬಾ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಒಂದು ಗಾಳಿ ಸುದ್ದಿಗಳನ್ನು, ಕೆಟ್ಟ ಸುದ್ದಿಗಳನ್ನು ಯಶ್‌ರವರ ವಿರುದ್ಧ ಹರಡಿಸೋದು, ಹಾಗೆ ಈ ಮೂವಿಯ ವಿರುದ್ಧ ಹರಡಿಸೋದನ್ನು ಮಾಡ್ತಾ ಇದ್ದಾರೆ. ಸೊ ಯಾರು ಇಂತಹ ಕರೆಗಳಿಗೆ ಹೋಗಬೇಡಿ. ಸೊ ಯಶ್‌ರವರ ಮೂವಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಮೂವಿ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಯಾಕಪ್ಪ ಅಂತಂದರೆ ಮೂವಿನ ಥಿಯೇಟರಲ್ಲಿ ಹೋಗಿ ನೋಡಿ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಸೊ ಒಂದು ಯಶ್‌ರವರು ಹೇಳಿದ್ದಾರೆ, ಒಂದು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಸೊ ಆ ರೀತಿಯಾದ ಮಾತುಗಳನ್ನು ಹೇಳಿದ್ದಾರೆ. ಸೊ ಒಂದು ಯಶ್‌ರವರ ಮೂವಿ ಬಗ್ಗೆ ನೋಡ್ಕೊಂಡು ಬಂದು ನಿಮ್ಗೆ ಏನಿಸ್ತೆ ಅನ್ನೋದನ್ನ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂತಂದರೆ ಸೂಪರ್ ಯಶ್‌ರವರ ಮೂವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಟಿಕೆಟ್ ದರವನ್ನು ಕೊಟ್ಟಿದ್ದಕ್ಕೂ ಸಾರ್ಥಕವಾಯಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಾಗೆ ಯಶ್‌ರವರ ಮೂವಿ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.